ಸರ್ ಏನು ಸರ್ ಇದು? ಯಾವಾಗ ನೋಡಿದ್ರು ನಾನು ಡೈಲಿ ನೋಡ್ತಾ ಇರ್ತೀನಿ, ಏನೋ ಒಂದು ವರ್ಕ್ ಮಾಡ್ತಾ ಇರ್ತೀರಲ್ಲ, ಏನು ಸರ್ ಇದು ಪೆಟ್ಟಿ? ಪೆಟ್ಟಿ ಏನಿಲ್ಲ ಸರ್, ಇದು ಬಂದು ಬೋರ್ ನೀರ್ದು. ಹಾಂ. ಏನಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ ಹಾಕ್ತಿವಿ. ಈಗ ಸಾಯಂಕಾಲನೂ 7 ಗಂಟೆಯಿಂದ 8 ಗಂಟೆವರೆಗೂ ಹಾಕ್ತಿವಿ. ಬೋರ್ ನೀರಿದು. ಇಲ್ಲೊಂದು ಆನ್ ಮಾಡಿದ್ರೆ ಇಲ್ಲಿ ಒಂದು 8 ರೋಡ್ಗೆ ಹೋಗುತ್ತೆ. 8 ರೋಡ್ಗೆ ಹೋಗುತ್ತೆ ಇದು? ಇಲ್ಲೊಂದು ಆನ್ ಮಾಡಿದ್ರೆ? ಹೌದೌದು, ಇಲ್ಲೊಂದು ಕಡೆ ಆನ್ ಮಾಡಿದ್ರೆ 8 ಕಡೆ ಹೋಗುತ್ತೆ, ನೀರು ರೋಡ್ಗೆ ಹೋಗುತ್ತೆ ನೀರು. ಏನಂದ್ರೆ ಕುಡಿಯೋ ನೀರು ಬರ್ದೇ ಇರಲಿ, ಡೈಲಿ ಬೆಳಿಗ್ಗೆ ಹೊತ್ತು 7 ಗಂಟೆಯಿಂದ 8 ಗಂಟೆವರೆಗೂ ಹಾಕ್ತಿವಿ. ಆಮೇಲೆ ಮಧ್ಯದಲ್ಲಿ ಯಾರನ್ನ ಸಾವಾಗಿದ್ರೆ ಇಲ್ಲ ಫಂಕ್ಷನ್ ಆಗಿದೆ ಯಾರನ್ನ ಹಾಕು ಅಂದ್ರೆ ಹಾಕ್ತಿವಿ. ಅದೇ ಸರ್ ಇದು ಪೆಟ್ಟಿಗೆ. ಅಂದ್ರೆ ನೀವೇನು ಇಲ್ಲಿ ವಾಟರ್ ಮ್ಯಾನ? ಏನು ನನಗೆ ಅರ್ಥ ಆಗಿಲ್ಲ. ವಾಟರ್ ಮ್ಯಾನ್ ಅಂತ ಏನಿಲ್ಲ ಸರ್, ಜನಗಳು ಸೇವೆ ಮಾಡ್ತಾ ಇದೀವಿ. ನಮ್ಮ MLA ಅವ್ರ ಕಡೆಯಿಂದ ನಾವು ಇದೊಂದು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. MLA ಅವ್ರು ಯಾರು ಸರ್ ಈ ಸರೌಂಡಿಂಗ್? ನಮ್ಮ ಎಂ ಕೃಷ್ಣಪ್ಪ ಅವರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಕೃಷ್ಣಪ್ಪ ಅವರು ನಮ್ಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದಾರೆ. ನಾವು ಸುಮಾರು ಒಂದು 6-7 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ ಇದು. ಯಾಕಂದ್ರೆ ನಾವು ಕಾರ್ಯಕರ್ತರು ನಾವಿಲ್ಲಿ ಜನಗಳನ್ನ ನೋಡ್ಕೊಂಡ್ರೆ ಯಾರು ಅಲ್ಲಿ ಗಂಟ ಹೋಗ್ಬಾರ್ದು. ಆ ಒಂದು ಕಾರಣಕ್ಕೋಸ್ಕರ ಡೈಲಿ ನಿದ್ದೆ ಇರಲಿ ಏನೇ ಇರಲಿ, ನಮ್ದೊಂದು ಏನೇ ಒಂದು ಪ್ರಾಬ್ಲಮ್ ಇರಲಿ, ಜನಗಳಿಗೆ ನೀರು ಹಾಕಕ್ಕೆ ಬರ್ತೀವಿ. ಡೈಲಿ 7 ಗಂಟೆಯಿಂದ 8 ಗಂಟೆವರೆಗೂ ಹಾಕ್ತೀವಿ. ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಪೈಪ್ಗಳು ಕಟ್ ಆಗ್ಬಿಟ್ಟಿರುತ್ತೆ, ತುಂಬಾ ರಿಸ್ಕ್ ಇದೆ. ಆದ್ರೂ ನಮ್ಮ ಜನಗಳಿಗೋಸ್ಕರ ಹಾಗೂ ನಮ್ಮ MLA ಅವರ ಆದೇಶದಿಂದ ಇದೆಲ್ಲ ಮಾಡ್ಕೊಂಡು ಬರ್ತಾ ಇದೀವಿ ಸರ್. ಇದು ನೀರು ಅಂದ್ರೆ ಈ ಸರೌಂಡಿಂಗ್ ಎಲ್ಲ ನಿಮ್ದಾನೆ? KP ಅಗ್ರಹಾರ ವಾರ್ಡ್? ಇಲ್ಲ ಸರ್, KP ಅಗ್ರಹಾರ ವಾರ್ಡ್ ಅಲ್ಲಿ ಒಂದು 12ನೇ ಕ್ರಾಸ್ ಆಗಿರ್ಬೋದು, 13ನೇ ಕ್ರಾಸ್ ಆಗಿರ್ಬೋದು, 14ನೇ ಕ್ರಾಸ್ ಆಗಿರ್ಬೋದು, ಸುಮಾರು ಒಂದು ಮೂರು ಇದೆ ಸರ್. ಇದು 3 ಬೋರ್ ಇದೆ. 3 ಬೋರಲ್ಲೂ ಬೆಳಿಗ್ಗೆ ಹೊತ್ತು 7 ಗಂಟೆಯಿಂದ ಹಾಕ್ತೀನಿ. ಆದ್ರೂ ಸಾಯಂಕಾಲ ಇಲ್ಲಿ ಏನೇನು ವರ್ಕ್ ಮಾಡ್ತೀರಾ ಇಲ್ಲಿ ಹಾಕುವಾಗಲ್ಲ ಸರ್? ಇದು ಬಹಳ ಕೇರ್ಫುಲ್ ಆಗಿರ್ಬೇಕು ಸರ್, ಯಾಕಂದ್ರೆ ಇದು ಕರೆಂಟ್ ಶಾಕ್ ಎಲ್ಲ ಹೊಡಿಯುತ್ತೆ. ಸ್ವಲ್ಪ ಬಹಳ ಕೇರ್ಫುಲ್ ಆಗಿ ಆನ್ ಮಾಡಬೇಕು. ಎಲ್ಲಿ ಆನ್ ಮಾಡೋದು ನೀವು ಹಾಗಾದ್ರೆ? ಬಟನ್ ಸರ್ ನೋಡಿ ಸರ್, ಇದು ಮೇಲೆ ಎತ್ಬಿಟ್ಟು ಇದು ಗ್ರೀನ್ ಕಲರ್ ಬಟನ್ ಆನ್ ಮಾಡಬೇಕು. ಆನ್ ಮಾಡೋದು ಏನೇ ಕೆಲಸ ಇದ್ರು ನಮ್ದು ಏನೇ ಇದ್ದಿದ್ರು ಎಲ್ಲ ಆನ್ ಮಾಡಿ 1 ಅವರ್ ಆದ್ಮೇಲೆನೆ ಸರ್ ಇಲ್ಲಿಂದ ಹೋಗೋದು. ನಮ್ದು ಏನೇ ಕೆಲಸ ಇದ್ರು ಬಿಟ್ಟು ಮಧ್ಯದಲ್ಲಿ ಹೋಗಲ್ಲ. ಯಾಕಂದ್ರೆ ಯಾರನ್ನ ಕೈ ಬಿಡೋದು ಇಲ್ಲ ಏನಾದ್ರೂ ಒಂದು ಮಾಡ್ತಾ ಇರ್ತಾರೆ, ಅದರಿಂದ ಕೆಟ್ಟೋಗ್ಬಿಡುತ್ತೆ ಮೋಟ್ರು. ಕೆಟ್ಟೋದ್ರೆ ಜನಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ 1 ಅವರ್ ನಮ್ದು ಏನೇ ಕೆಲಸ ಇಲ್ಲ. ಮೋಟ್ರ್ ಕೆಟ್ಟೋಯ್ತು ಅಂದ್ರೆ ಆಮೇಲೆ ಏನೋ ರೆಡಿ ಮಾಡಿಸ್ಬೇಕು ಅಂದ್ರೆ ಹೆಂಗೆ ರೆಡಿ ಮಾಡಿಸ್ಬೇಕು ಅಂದ್ರೆ ನಮ್ಮ MLA ಸಾಹೇಬ್ರವ್ರಿಗೆ ಹೇಳಿದ್ರೆ ಅವರು ಇಮಿಡಿಯೇಟ್ಲಿ ಕಳ್ಸಿಕೊಡ್ತಾರೆ. ಎಂ ಕೃಷ್ಣಪ್ಪ ಅವರು? ಹೌದು, ಎಂ ಕೃಷ್ಣಪ್ಪ ಅವರು ನಮ್ಗೆ ಬಹಳ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಅಗ್ರಹಾರ ಜನಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರೇ ಏನಿದ್ರು ಕಳ್ಸಿಕೊಡ್ತಾರೆ. ಅಂದ್ರೆ ಈ ವಾರ್ಡಲ್ಲಿ ಎಷ್ಟು ಮನೆಗಳು ಬರುತ್ತೆ ಅಂತ ನಿಮ್ಗೆ ಏನಾರು ಗೊತ್ತಾ? ಅಂದ್ರೆ ಮಿನಿಮಮ್ ಇಲ್ಲ ಅಂದ್ರೆ ಎಷ್ಟು ಫ್ಯಾಮಿಲಿಗಳು? ಮಿನಿಮಮ್ ಒಂದು 200-300 ಮನೆವರೆಗೂ ನೀರುಗಳು ಹೋಗುತ್ತೆ ಸರ್. 200-300 ಮನೆವರೆಗೂ ಡೈಲಿ ಸಪ್ಲೈ ಮಾಡೋದು? ಡೈಲಿ ಆಗ್ತೀವಿ ಸರ್. ಡೈಲಿ ನಾವೇ ಬರೋದು. ಡೈಲಿ ವಾಟರ್ ಮ್ಯಾನ್ ನೀವೇ ಆಗೋದು? ವಾಟರ್ ಮ್ಯಾನ್ ನಾವೇ ಆಗೋದು. ನಾವು ಯಾವುದು ಒಂದು ದುಡ್ಡುಗೋಸ್ಕರ ಏನು ಡೈಲಿ ನಾವು ನೀರು ಹಾಕ್ತಾ ಇಲ್ಲ. ದುಡ್ಡುಗೋಸ್ಕರ ನಮ್ಮ MLAಗೆ ಒಳ್ಳೆ ಹೆಸರು ಬರಲಿ ಅಂತ ನಾವು ಮಾಡ್ತಾ ಇದೀವಿ ಸರ್. 1 ರೂಪಾಯಿನೂ ಇದುವರೆಗೂ ನಾವು ಇಲ್ಲಿ ಮೋಟ್ರ್ ಹಾಕ್ತಾ ಇದೀವಿ. ನಾವು ದುಡ್ಡು ಬೇಕು ಅದು ಬೇಕು ಅಂತ ಹೋಗಿಲ್ಲ. ನಮಗೆ ಇಲ್ಲಿರೋ ಜನಗಳು ನಮ್ಮ MLA ಕೃಷ್ಣಪ್ಪ ಅವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ರೆ ಸಾಕು ಸರ್. ಅದೇನು ಇದರಲ್ಲಿ ಈಗ ನೋಡಿ ಸರ್, ಇಲ್ಲಿ ಸ್ಟಾರ್ಟಿಂಗ್ ಮಾಡಿದ್ರೆ ಇಲ್ಲೇನ ನೀವು? ಹೌದು ಸರ್, ಇದು ಸ್ಟಾರ್ಟಿಂಗ್ ಇದು ಮೇಲೆ ಎತ್ತಬೇಕು. ಮೇಲೆ ಎತ್ತಿ ಇಲ್ಲಿ ಆನ್ ಮಾಡಬೇಕು. ಆನ್ ಮಾಡಿದಾಗ ಇದು ಮೀಟರ್ ಓಡ್ತಾ ಇದ್ರೆ ಅಲ್ಲಿ ನೀರು ಬರುತ್ತೆ ಮನೆ ಮನೆಗೆ. ತಿರ್ಗಾ ಈಗ ಆಫ್ ಮಾಡಬೇಕು ಸರ್. ತಿರ್ಗಾ ಇದನ್ನ ಇದು ಮಾಡಿದ್ರೆ ಆಫ್ ಮಾಡಬೇಕು ಅಂದ್ರೆ ರೆಡ್ ಬಟನ್ ಅಂತ. ಹೌದು, ರೆಡ್ ಬಟನ್ ಅಂತ. ಇದು ನೀರು ಈಗ ನೋಡಿ ಮನೆ ಇಲ್ಲೇ ಇದೆ ನೋಡಿ. ಈಗ ಅಲ್ಲಿ ಆನ್ ಮಾಡಿದ್ರೆ ನೀರು ಇಲ್ಲಿ ಬರುತ್ತಲ್ಲ? ಹೌದು ಸರ್. ಇಲ್ಲ ನಲ್ಲಿ ಇದೆ ನೋಡಿ, ಇಲ್ಲಿಂದನೇ ಸ್ಟಾರ್ಟಾ ಇಲ್ಲ ಆ ಕಡೆ ಬೇರೆ? ಎಲ್ಲ ಕಡೆ ಬರುತ್ತೆ ನೀರು ನೋಡಿ. ಅಲ್ಲೂ ನಲ್ಲಿ ಇದೆ. ಅಲ್ಲಿ ಆನ್ ಮಾಡೋದು ಸಾಕು, ಈ ಕಡೆ ಎಲ್ಲ ಬರುತ್ತೆ ಈಗ ನೀರು ಇಲ್ಲಿ. ಆನ್ ಮಾಡಿದ್ರೆ ಪ್ರತಿಯೊಂದು ಕೊಳಾಯಲ್ಲೂ ಬರುತ್ತೆ ಸರ್. ಪ್ರತಿಯೊಂದು ಕೊಳಾಯಲ್ಲೂ ನೀರು ಬರುತ್ತೆ. ಡೈಲಿ ನೀರೆಲ್ಲನೇ ಆನ್ ಮಾಡೋ ಕೆಲಸ ಆಫ್ ಮಾಡೋ ಕೆಲಸ ಎಲ್ಲ ನಿಮ್ದೇನೆ? ವಾಟರ್ ಮ್ಯಾನ್ ಡೈಲಿ ನಮ್ದೇನೆ. ಏನಂದ್ರೆ ನೀರುಗಳು ವೇಸ್ಟ್ ಆಗಬಾರ್ದು ನೋಡಿ. ಡೈಲಿ ಆನ್ ಮಾಡಿದಾಗ ಈ ತರ ನೀರು ಬರುತ್ತೆ. ಸುಮಾರು ಜನ ಆನ್ ಮಾಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಅದನ್ನೆಲ್ಲ ಯಾರು ನೋಡ್ಕೊಳ್ಳಲ್ಲ. ಅಂದ್ರೆ ಅವ್ರು ಬಳಸ್ಕೊಂಡು ಆನ್ ಮಾಡ್ಬಿಟ್ಟು ಹಂಗೆ ಹೋಗ್ಬಿಡ್ತಾರ? ಹೌದು ಸರ್. ಎಲ್ಲ ವೇಸ್ಟ್ ಮಾಡಬಾರ್ದು ಸರ್. ಕುಡಿಯೋ ನೀರು ನಿಜವಾಗ್ಲು ಬೆಂಗಳೂರಲ್ಲಿ ಎಷ್ಟೋ ಜನ ನೀರಿಲ್ಲ ಅಂತ ಇದ್ದಾರೆ ನಿಜವಾಗ್ಲು. ಹೌದು ಸರ್, ಎಷ್ಟೋ ಜನ ಕುಡಿಯೋಕೆ ನೀರಿಲ್ಲ. ಖಂಡಿತ ಇದೆಲ್ಲ ಸ್ವಲ್ಪ ಉಳಿಸ್ಬೇಕು. ನೀರಾಗ್ಲಿ ಬೋರ್ ನೀರಾಗ್ಲಿ ಯಾವುದೇ ಒಂದು ನೀರು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ತುಂಬಾ ಪ್ರಾಬ್ಲಮ್ ಇದೆ. ಆಮೇಲೆ ಇನ್ನೊಂದು
ಈ ಥರ ಆನ್ ಮಾಡಿ ಹೋಗಬೇಡಿ. ಇವಾಗ ಡೆಂಗಿ ಜ್ವರ ಬೇರೆ ಬಂದಿದೆ, ಅದರಿಂದ ಸ್ವಲ್ಪ ಹುಷಾರಾಗಿರಿ. ಆಮೇಲೆ ಕುಡಿಯೋ ನೀರು ಕಾಪಾಡಲೇಬೇಕು ಸರ್, ಸ್ವಲ್ಪ ಅಂದರೆ ಲಿಮಿಟಲ್ಲಿ ಬಳಸಬೇಕು. ಯಾಕೆಂದ್ರೆ ನೋಡಿ ವೇಸ್ಟ್ ಮಾಡಬಾರ್ದು. ಬಳಸ್ಕೊಂಡು ಆಫ್ ಮಾಡಬೇಕು ನಲ್ಲಿನ. ತುಂಬಾ ಕಷ್ಟ ಇದೆ. ಇವಾಗ ಆನ್ ಮಾಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಕೆಲವರು, ಆಫ್ ಮಾಡಲ್ಲ, ಏನಿಲ್ಲ. ಆಮೇಲೆ ನಾವು ಏನೇ ಒಂದು ಕೆಲಸ ಇದ್ರು ನಮ್ದು ಫಸ್ಟ್ ಜನಗಳಿಗೆ ನೀರು, ಆಮೇಲೆ ಸರ್ ನಮ್ದು ಏನೇ ಇದ್ರು ಕೆಲಸ. ಜನಗಳಿಗೆ ನೀರು ಸಪ್ಲೈ ಫಸ್ಟ್ ನಿಮ್ಮದು. ಹೌದು ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಇದು? ಸರ್ ಸುಮಾರು ಒಂದು 7-8 ವರ್ಷದಿಂದ ಆಗ್ತಾ ಇದೆ. 7-8 ವರ್ಷದಿಂದ ನೀರು ಸಪ್ಲೈ ನೀವೇ ಇದೇ ಮಾಡ್ತಾ ಇರೋದು ಕೆಲಸ? 7-8 ವರ್ಷದಿಂದ ನೀರು ಸಪ್ಲೈ ಮಾಡ್ತಾ ಇದ್ದೀರಾ. ಬಟ್ MLA ಎಂ ಕೃಷ್ಣಪ್ಪ ಸರ್ಗೆ ಒಳ್ಳೆ ಹೆಸರು ಮಾತ್ರ ನಿಮ್ಮಿಂದನೇ. ಯಾಕೆಂದರೆ ನೋಡಿ ಈ ಸರೌಂಡಿಂಗಲ್ಲಿ ಅವರು ಕೂಡ ಒಳ್ಳೆ ಉಪಯೋಗ ಮಾಡಿಕೊಟ್ಟಿದ್ದಾರೆ ನೀರಿಗೆ. ಜನಗಳಿಗೆ ನೀರಿಗೆ ನೋಡಿ ಕಾವೇರಿ ನೀರು, ಕುಡಿಯೋ ನೀರು ತುಂಬ ಕಷ್ಟ. ಮೈಸೂರಿಂದ ಇಲ್ಲಿಗೆ ತರಬೇಕು ಅಂದರೆ ಒಂದು ಟೈಮು ಪ್ರಾಬ್ಲಮ್ ಆಗಿಲ್ಲ ಸರ್. ಒಂದು ಟೈಮು ಪ್ರಾಬ್ಲಮ್ ಆಗಿಲ್ಲ. ಒಳ್ಳೆ ನೀರು ಬರ್ತಾ ಇದೆ, ಎಲ್ಲರಿಗೂ ಏನು ತೊಂದರೆ ಇಲ್ಲ ಇಲ್ಲಿ ನೀರು. ಸರ್ ಮೇನ್ ಇಲ್ಲಿ ಈ ಏರಿಯಾಗೆ ನೀರು ಬರಬೇಕು ಅಂದರೆ ಎಲ್ಲಿಂದ ಬರೋದು ಅದು? ಸರ್ ಇದು ಕುಡಿಯೋ ನೀರು ಬಂದು ಚಂದ್ರ ಲೇಔಟಿಂದ ಸಪ್ಲೈ ಆಗುತ್ತೆ ನಮಗೆ. ಟ್ಯಾಂಕಿಂದನಾ? ಅಲ್ಲ ದೊಡ್ಡ ಟ್ಯಾಂಕ್ ಇರುತ್ತೆ. ಚಂದ್ರ ಲೇಔಟ್ ಟ್ಯಾಂಕಿಂದ ಸಪ್ಲೈ ಆಗುತ್ತೆ. ಇಲ್ಲಿಂದ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ದೊಡ್ಡ ಟ್ಯಾಂಕ್ ಇದೆ, ಅಲ್ಲಿ ಸಪ್ಲೈ ಆಗುತ್ತೆ. ಅಲ್ಲಿಂದ ಇಲ್ಲಿಗೆಲ್ಲ ಬರುತ್ತೆ. ಅಲ್ಲಿಂದ ಬೋರ್ ನೀರು ಬಂದು ಮೋಟ್ರ್ ಇಲ್ಲಿದೆ, ಅದ್ರದ್ದು ಪಾಯಿಂಟ್ ಬಂದು ಇಲ್ಲಿದೆ. ಇಲ್ಲಿ ಪಾಯಿಂಟ್ ಬರುತ್ತೆ, ಅದು ಇಲ್ಲಿ ಪಾಯಿಂಟ್ ಬರುತ್ತೆ. ಇಲ್ಲಿ ಮೋಟ್ರ್ ಅಲ್ಲಿಂದ ನೀರು ಬರುತ್ತೆ ಸರ್. ಅಂದರೆ ಇದಿದೆಯಲ್ಲ ನೋಡಿ, ಇಲ್ಲಿ ಪಾಯಿಂಟ್ ಬರುತ್ತೆ ಅದು. ಹೌದು ಸರ್. ಸುಮಾರು ಕಡೆ ಬೋರ್ ಎಲ್ಲ ಹಾಕಿಸ್ಕೊಟ್ಟಿದ್ದಾರೆ ಸರ್. ಬೋರ್ ಪಾಯಿಂಟ್ ಎಲ್ಲ ಇಲ್ಲೇ ಬರುತ್ತೆ. ಹೌದು, ನಮ್ಮ ಕೃಷ್ಣಪ್ಪ ಅವರು ಸುಮಾರು ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಎಲ್ಲ ನಲ್ಲಿಗಳು ನೋಡ್ತಾ ಇದ್ದೀನಿ ನೋಡಿ. ಕೆಲವು ಕಡೆ ನೋಡಿದ್ದೀನಿ ನಲ್ಲಿಗಳೆಲ್ಲ ಸುಮ್ಮನೆ ಹಿಂಗೆ ಆನ್ ಮಾಡಿಬಿಡ್ತಾರೆ. ಅಂದರೆ ನೀರು ಹೋಗ್ತಾ ಇರುತ್ತೆ ಅದು. ಹೌದು, ಹೋಗ್ತಾ ಇರುತ್ತೆ, ಸುಮ್ಮನೆ ಪೋಲ್ ಆಗ್ತಾ ಇರುತ್ತೆ, ನೀರು ಆಫು ಮಾಡಲ್ಲ. ತುಂಬ ಕಡೆ ನೋಡಿದ್ದೀನಿ ಅದು ಅಲ್ಲಿನ. ಈ ಕಡೆ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಎಂ ಕೃಷ್ಣಪ್ಪ ಸರ್ ಅಂತ ಹೇಳಿ. ನೋಡಿ ಅಲ್ಲೂ ಇದೆ ಕೊಳಾಯಿ. ಸುಮಾರು ಕಡೆ ಹಾಕಿದ್ದೀವಿ ಸರ್. ಸುಮಾರು ಕಡೆ ನಮ್ಮ ಕೃಷ್ಣಪ್ಪ ಅವರ ಸಹಕಾರದಿಂದ ನಾವೇ ಮಾಡ್ತೀವಿ. ಸಣ್ಣ ಪುಟ್ಟಕ್ಕೆಲ್ಲ ಅಲ್ಲಿ ಹೋಗಲ್ಲ. ನೋಡಿ ಅಲ್ಲೊಂದು ಕೊಳ ಇದೆ. ಎಲ್ಲ ಈ ಕೊಳ ಇದೆಲ್ಲ ನಲ್ಲಿ ನೀರೆಲ್ಲ ನಿಮಗೆ ಎಂ ಕೃಷ್ಣಪ್ಪ ಸರ್ ಎಲ್ಲ ಮನೆಗೂ ಮಾಡಿಸ್ಕೊಟ್ಟಿದ್ದಾರೆ. ಹೌದು ಸರ್. ಹೌದು, ಅದು ನೀವು ತುಂಬ ತುಂಬ ಅಂದರೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಹೌದು ಸರ್, ಜನಗಳಿಗೆ. ಯಾಕಂದರೆ ಜನಗಳಿಗೆ ಅಷ್ಟೆಲ್ಲ ಉಪಯೋಗ ಮಾಡಿಕೊಟ್ಟಿದ್ದಾರೆ ಅಂದಾದ್ಮೇಲೆ ನಾವು ಮಾಡಲೇಬೇಕು. ಜನಗಳಿಗೆ ಒಳ್ಳೆ ಕೆಲಸ ಮಾಡಿದ್ರೆ ಸರ್ ನಿಜವಾಗ್ಲೂ. ಅಷ್ಟೇ ಒಂದು ಸೋಷಿಯಲ್ ಸರ್ವಿಸ್ ಮಾಡೋದಂದ್ರೆ ಒಂದು ಪುಣ್ಯದ ಕೆಲಸ ನಿಜವಾಗ್ಲೂ. ಅದು ಸಮಾಜ ಸೇವೆ ಮಾಡ್ತಿರಲ್ಲ, ತುಂಬ ಕಷ್ಟ ಇದೆ. ಆದ್ರೂ ಆ ಕೆಲಸ ನಾವು ಅವಾಗಿಂದ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ಸಲ ನಾವು ಹೊಸಬ್ರು ಯಾರ್ಯಾರು ಕೇಳ್ತಾ ಇದ್ರು, ಬೀಗ ಕೊಡಿ ಅದು ಕೊಡ್ತೀವಿ, ಇದು ಮಾಡ್ತೀವಿ ಅಂತ. ಕೊಟ್ಟಿನೂ ನೋಡಿದ್ರಿ, ಯಾರು ಹಾಕಿಲ್ಲ, ಹಾಕೋದು ಇಲ್ಲ. ಯಾಕಂದ್ರೆ ಬೆಳಿಗ್ಗೆನೆ 7 ಗಂಟೆಗೆ ಬಂದು ಮೋಟ್ರ್ ಹಾಕಲ್ಲ, ಬೇಕಾಬಿಟ್ಟು ಯೂಸ್ ಮಾಡ್ತಾ ಇದ್ರು. ಆ ಒಂದು ಕಾರಣದಿಂದ ನಮ್ಮ MLA ಅವ್ರಿಗೆ ಒಳ್ಳೆ ಹೆಸರು ಬರಬೇಕು ಅಂತ ನಾವು ಕಷ್ಟಪಟ್ಟು ಡೈಲಿ ಜನಗಳಿಗೆಲ್ಲ ಏನೇನು ಸಂಭವಿಸ್ಬೇಕು ಎಲ್ಲ ಮಾತುಕತೆ ಮಾಡಿ ಜನಗಳ ಜೊತೆ ಇದ್ದೀವಿ ಸರ್. ಇಲ್ಲ ಸರ್, ಖಂಡಿತ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಮಾತ್ರ. ಇದೊಂದು ಪುಣ್ಯದ ಕೆಲಸನೇ. ಆದರೂ ಕೂಡ ಬೆಳಿಗ್ಗೆ ಎದ್ದು ನೀರು ಆನ್ ಮಾಡಲಿಲ್ಲ ಅಂದರೆ ನೋಡಿ, ಒಂದು ಮನೆಗೆ ನೀರಿಲ್ಲ ಅಂದರೂ ಕೂಡ ಬೆಳಿಗ್ಗೆ ಅಂತ ಏನಿಲ್ಲ ಸರ್. ಬೆಳಿಗ್ಗೆ ಒಂದು ಟೈಮು, ಸಾಯಂಕಾಲನೂ ಹಾಕ್ತೀವಿ. ಆಮೇಲೆ ಕುಡಿಯೋ ನೀರು ಬಿಟ್ಟಿಲ್ಲ ಅಂದರೆ ಒಂದ್ಸಲ ಏನಾದ್ರು ಪ್ರಾಬ್ಲಮ್ ಇದೆ. ಕೆಲವು ನೋಡಿ ಬಿಸ್ಲರಿ ವಾಟರ್ ಬಾಟಲ್ ಬಿಸ್ನೆಸ್ ಮಾಡೋರು, ಅವರೆಲ್ಲ ಹಿಂಗೆ ಎಷ್ಟೆಲ್ಲ ಕಷ್ಟಪಡ್ತಾರೆ ನೀರಿಗೆ. ಅವರೆಲ್ಲ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಬರೀ ಇದು ಪಬ್ಲಿಕ್ಗೆ ಮಾತ್ರ ಸರ್. ಇದು ಯಾರು ಎಷ್ಟೇ ಅಮಿಷ ಕೊಟ್ಟರು ನಾವು ಯಾರಿಗೂ ಇದು ಮಾಡಲ್ಲ. ಪಬ್ಲಿಕ್ಗೋಸ್ಕರನೇ ಹಾಕೋದು ಇದು ಬೋರ್ ನೀರು. ಪಬ್ಲಿಕ್ ಬಂದು ಕೇಳಿದ್ರೆ ಹಾಕ್ತೀವಿ, ಬೇರೆಯವ್ರು ಯಾರಿಗೂ ಪ್ರೈವೇಟ್ ಅವ್ರಿಗೆ ನೀರು ಬಿಡಲ್ಲ. ಆದರೂ ನೀರು ಬಗ್ಗೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಅಂತೀರಾ ಸರ್? ಹೌದು ಸರ್, ಕೃಷ್ಣಪ್ಪ ಸರ್. ಹೌದು ಸರ್. ನೋಡಿ ಮನೆಗೂ ನಲ್ಲಿ ಅಂದರೆ ಹೌದು ಸರ್. ಮನೆಗಿರುತ್ತೆ. ಯಾರಿಗೂ ನೀರಿಂದು ಕಷ್ಟ ಗೊತ್ತಾಗಬಾರ್ದು. ನೀರಿನ ಇಲ್ಲ ಸರ್, ವಾಟರ್ ಸೇವ್ ಮಾಡಿದ್ರೆ ಒಳ್ಳೇದು, ತುಂಬ ಒಳ್ಳೇದು ಮಾತ್ರ. ಇದೆ ಸರ್, ಇಲ್ಲೊಂದು ಪೆಟ್ಟಿಗೆ ಇದೆ. ಇದು ಅಂದರೆ ಪೆಟ್ಟಿ ಸುಮಾರು ಒಂದು 3 ಕಡೆ ಇದೆ ಸರ್. ಒಂದು ಕಡೆ ಇಲ್ಲ, 3 ಕಡೆ ಇದೆ ಈ ಥರ ಬಾಕ್ಸ್ಗಳು. ಅಂದರೆ ಅಲ್ಲಿ ಮೇನ್ ಯಾವುದು ಇಲ್ಲ? ಮೇನ್ ಅಂತ ಏನಿಲ್ಲ ಸರ್. ಆ ಬಿದಿಗ ಅದು ಒಂದೊಂದು ರೋಡ್ಗೆ ಒಂದೊಂದು ಬೋರ್ ಇದೆ. ಯಾರಿಗೂ ಯಾವ ರೋಡ್ಗೂ ನೀರಿಂದು ಕಷ್ಟ ಗೊತ್ತಾಗಬಾರ್ದು ಅಂತ ನಮ್ಮ MLA ಅವರು ಸುಮಾರು ವರ್ಷದಿಂದನೇ ಈ ಥರ ಎಲ್ಲ ಮೋಟ್ರೆಲ್ಲ ಹಾಕಿ ಬೋರೆಲ್ಲ ಹಾಕಿದ್ದಾರೆ. ತೊಂದರೆಗಳು ಆಗಬಾರ್ದು ಅಂತ. ಆಮೇಲೆ ಪಕ್ಕದ ರೋಡಲ್ಲಿ ಒಂದಿದೆ, ಅದೂ ಅಷ್ಟೇ ನಾವೇ ಹಾಕೋದು ಸರ್. ಆದರೆ ಇದುವರೆಗೂ ನಾವು ಅವಾಗಿಂದ ಇವತ್ತವರೆಗೂ ನಮ್ಮ MLA ಅವ್ರ ಮೇಲೆ ಒಂದು ಅಭಿಮಾನಕ್ಕೆ ಇವತ್ತಿನವರೆಗೂ ನಾವು
ದುಡ್ಡುಗೋಸ್ಕರ ಯಾವುದೂ ಮಾಡ್ತಾ ಇಲ್ಲ ಸರ್. ಎಲ್ಲ ನಮ್ಮ MLA ಅವ್ರಿಗೋಸ್ಕರ ಹಾಗೂ ಇಲ್ಲಿರೋ ಜನಗಳಿಗೋಸ್ಕರ ಒಳ್ಳೆ ಕಾರ್ಯ ಸೇವೆಗಳು ಮಾಡ್ಕೊಂಡು ಬರ್ತಾ ಇದೀವಿ ಸರ್. ಆದರೂ ಕೂಡ ಈಗ ನೀರು ಚಂದ್ರ ಲೇಔಟಿಂದ ಇಲ್ಲಿ ಟ್ಯಾಂಕ್ ಬರುತ್ತೆ ಅಂತ ಹೇಳಿದ್ರೆ ಟ್ಯಾಂಕ್ ಮೂಲಕ. ಅಂದರೆ ಅಲ್ಲಿಂದ ಇಲ್ಲಿಗೆ ಪೈಪ್ಲೈನು ಹೆಂಗಿದೆ ಸರ್? ಅದು ಪೈಪ್ಲೈನ್ ನೋಡಿದ್ರೆ ಸರ್ ಅದು ಕುಡಿಯೋ ನೀರು ಬೇರೆ ಸರ್. ಅದು ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಬರುತ್ತೆ. ಒಂದು ದಿವಸ ಬಿಟ್ಟು ಒಂದು ದಿವಸ ಅಂದರೆ ಒಂದು ದಿವಸ ಎಲ್ಲ ಹಿಡ್ಕೊಡ್ಬೇಕು ನಾವು ಬೇಕಾದ್ರೆ. ಒಂದು ದಿವಸ ಇವತ್ತು ಬಂದರೆ ನೀರು ತಿರ್ಗಾ ನಾಳಿದ್ದು ಬರುತ್ತೆ. ಕುಡಿಯೋ ನೀರ್ದು ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಎಂ ಕೃಷ್ಣಪ್ಪ ಅವರು. ಆದ್ರಿಂದ ಇಲ್ಲಿ ನೀರಿಂದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಅದೇ ನೀರನ್ನ ಉಳಿಸಿ, ನೀರಾಗಲಿ ಯಾವುದೇ ಒಂದು ನೀರಾಗಲಿ ಅದನ್ನು ಉಳಿಸೋದು ಎಷ್ಟು ಉಳಿಸ್ತೀವೋ ಅಷ್ಟು ನಮಗೆ ಒಳ್ಳೇದು. ಹೌದು. ಇಲ್ಲಿ ಈ ಪೆಟ್ಕೆಲ್ಲೂ ಸೇಮ್ ಅದೇ ಸೇಮ್ ಅದೇ ಸರ್. ಎಲ್ಲ ಬಟನ್ಗಳೆಲ್ಲ ಅದೇ. ಹೌದು, ಸೇಮ್ ಅದೇನೆ. ಸ್ವಲ್ಪ ಹೊಸಬ್ರಿಗೆ ಕೇರ್ಲೆಸ್ ಇದು ಮಾಡ್ತಾರೆ, ಎಲ್ಲ ಮಾಡಬಾರ್ದು. ಕರೆಂಟ್ಗಳು ಇರುತ್ತೆ, ಎಲ್ಲ ಮಕ್ಕಳು ಎಲ್ಲ ಮುಟ್ಟಕ್ಕೆ ಹೋಗ್ಬಾರ್ದು. ಆಮೇಲೆ ಗೊತ್ತಿಲ್ಲ, ಇದು ಮುಚ್ಚಿದೀವಿ. ಯಾರು ಚಿಕ್ಕ ಮಕ್ಕಳು ಅದು ಇದು ಕೈ ಬಿಡ್ತಾರೆ, ಆಮೇಲೆ ಏನಾದ್ರು ಆಗ್ಬಿಡುತ್ತೆ, ಕರೆಂಟ್ ಹೊಡಿಯುತ್ತೆ ಅಂತ ಶಾಕೆಲ್ಲ ಹೊಡೆದ್ರೆ ಮಕ್ಕಳುಗಳಿಗೆ ಗೊತ್ತಾಗ್ತಾನೆ ಮುಟ್ಟಕ್ಕೆ ಹೋಗ್ಬಿಡ್ತಾರೆ. ಹೌದು ಸರ್. ಎಲ್ಲ ಮುಟ್ಟಕ್ಕೆ ಹೋದ್ರೆ ನಿಜವಾಗ್ಲೂ ಕರೆಂಟ್ ಶಾಕ್ ಹೊಡೆಯೋದು ಗ್ಯಾರಂಟಿ ನೋಡಿ. ಹೌದು ಸರ್. ತುಂಬ ಕೇರ್ಫುಲ್ ಆಗಿ ಆನ್ ಮಾಡಬೇಕು ಸರ್. ಇದು ಹೊಸಬ್ರ ಕೈಯಲ್ಲಿ ಆಗಲ್ಲ ಬಿಡಿ, ನಿಜವಾಗ್ಲೂ ಕೇರ್ಫುಲ್ ಆಗಿದೆ. ಯಾಕಂದ್ರೆ ಗೊತ್ತಿಲ್ಲವರೆಲ್ಲ ಮುಟ್ಟಕ್ಕೆ ಹೋಗ್ಬಾರ್ದು. ಅಲ್ಲ ಸರ್, ನಮ್ಮ ಪ್ರಾಣ ಹತ್ತೆ ಇಟ್ಟು ಡೈಲಿ ಪಬ್ಲಿಕ್ಗೆ ಸಮಾಜ ಸೇವೆ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಒಂದು ದಿವಸ ನೀರು ಬಿಟ್ಟಿಲ್ಲ ಅಂದ್ರೆ ಬೋರ್ ನೀರು ಜನಗಳಿಗೆ ತುಂಬಾ ತೊಂದರೆ ಆಗ್ಬಿಡುತ್ತೆ. ಬಟ್ಟೆ ಒಗೆಯೋಕ್ಕಾಗ್ಲಿ, ಮುಖ ತೊಳೆಯೋಕ್ಕಾಗ್ಲಿ, ಸ್ನಾನ ಮಾಡೋಕ್ಕಾಗ್ಲಿ, ಪ್ರತಿಯೊಂದಕ್ಕೂ ತುಂಬಾ ತೊಂದರೆಗಳು ಆಗ್ಬಿಡುತ್ತೆ ಸರ್. ಹೌದೌದು. ಬೆಳಿಗ್ಗೆ ನಾವು ಸ್ನಾನ ಮಾಡೋದ್ರಿಂದ ಹಿಡಿದು ಅವ್ರಿಗೆ ಟಾಯ್ಲೆಟ್ಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಅವ್ರು ಕುಡಿಯೋದಕ್ಕೆ ಮೇಯ್ನ್ ಅದೇನೆ. ಕುಡಿಯೋದಕ್ಕೆ ಕೆಲವು ಕಡೆ ನೋಡಿ ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಹೋದ್ರೆ ಅಲ್ಲೆಲ್ಲ ಸುಮಾರು ಕಡೆ ನೀರಿನ ಪ್ರಾಬ್ಲಮ್ ತುಂಬಾ ಇದೆ. ಅದು ನಮ್ಮ ಬೆಂಗಳೂರು ಮಾತ್ರ ಎಲ್ಲ ಇದೆಯಲ್ಲ, ತುಂಬ ಕಡೆ ಅಲ್ಲಿ ಎಲ್ಲ ಕೆಲವರೆಲ್ಲ ಸ್ನಾನನೇ ಮಾಡಲ್ಲ. ಆ ರೀತಿ ನೀರಿರಲ್ಲ ಕೆಲವು ಕಡೆ. ಹೌದು ಸರ್. ಆ ರೀತಿ ಅಷ್ಟು ಅಂದರೆ ಅಷ್ಟು ಕಮ್ಮಿ ನೀರಿರುತ್ತೆ ಅವ್ರ ಹತ್ರ. ಕುಡಿಯೋಕೆ ಮಾತ್ರ ಬಳಸ್ತಾರೆ ಹೊರತು ಬೇರೆದಕ್ಕೆಲ್ಲ ನೀರೇ ಬಳಸಲ್ಲ. ಅವ್ರನ್ನ ವೇಸ್ಟ್ ಮಾಡೋಕೆ ಹೋಗಬೇಡಿ. ನೀರಾಗಲಿ ಕುಡಿಯೋ ನೀರಾಗಲಿ ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ 1-2 ತಿಂಗಳಿಂದ ಬಿಸಿಲು ಕಾಲ ಬಂದಿತ್ತು, ಬೇಸಿಗೆ ಕಾಲ. ನಾವು ಇನ್ನೊಂದು ರೋಡ್ಗೆ ಹೋಗಿ ತಗೊಂಡ್ಬರುವಾಗ ನಮಗೆ ತುಂಬಾ ಬೇಸರ ಆಗುತ್ತೆ. ಇರುವಾಗ ಚೆನ್ನಾಗಿ ಉಳಿಸಿ ಅದನ್ನ ಕೇರ್ಲೆಸ್ ಮಾಡಿಕೊಂಡು ವೇಸ್ಟ್ ಮಾಡೋದಾಗ್ಲಿ, ಬೇಕಾಬಿಟ್ಟಿ ಮೋಟ್ರುಗಳು ಹಾಕೋದಾಗ್ಲಿ ಯಾವ ಒಂದು ಏರಿಯಾದಲ್ಲೂ ಮಾಡಬೇಡಿ. ಆಮೇಲೆ ಬೀಗ ನಮ್ಮ ಹತ್ರ ಇದೆ, ನಾವ್ ಯಾವಾಗ ಬೇಕಾದ್ರೂ ಹಾಕೊಂತೀವಿ, ಅದು ಇದು ಅಂತ ಯಾರಿಗೂ ಹೇಳಕ್ ಹೋಗ್ಬೇಡಿ. ಅವ್ರು ಜನಗಳಿಗೆ ಏನ್ ಟೈಮಿಂಗ್ಸ್ ಇದೆ, ಪಬ್ಲಿಕ್ಗೋಸ್ಕರ ಏನ್ ಟೈಮಿಂಗ್ಸ್ ಮಾಡ್ತೀರಾ ಅದನ್ನೇ ಮಾಡಿ. ದಯವಿಟ್ಟು ನಿಮ್ ಬೋರಲ್ಲಿ ನೀರು ಕಮ್ಮಿ ಆಗಲ್ಲ. ನೀವು ಬೇಕಾಬಿಟ್ಟಿ ಹಾಕೊಂಡು ಈ ತರ ಎಲ್ಲ ಇದ್ ಮಾಡ್ತಾ ಇದ್ರೆ ನೀರು ಕಮ್ಮಿ ಆಗುತ್ತೆ, ನಮ್ಗೆ ಕೆಟ್ಟ ಹೆಸರು ಬರುತ್ತೆ. ನಮ್ಮನೆ ಅವ್ರ ಮನೆಗೆ ಅವ್ನು ಹಾಕೊಂಡ ಅಂತ ಹೆಸರು ಬರುತ್ತೆ. ಅದೆಲ್ಲ ಮಾಡಕ್ ಹೋಗ್ಬೇಡಿ. ಫಸ್ಟ್ ಪಬ್ಲಿಕ್ ನೀರು ಬಿಡಿ, ಆಮೇಲೆ ನಾವೇನ್ ಬೇಕಾದ್ರೂ ನೀರು ಹಿಡ್ಕೊಂತೀವೋ ಬಿಡ್ತೀವೋ ಬೇಡ. ಪಬ್ಲಿಕ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ, ನಾವು ಚೆನ್ನಾಗಿದ್ರೆ ನಮ್ಮ MLA ಅವರು ಚೆನ್ನಾಗಿರ್ತಾರೆ, ಒಳ್ಳೆ ಹೆಸರು ಇರುತ್ತೆ. ಇಲ್ಲಾಂದ್ರೆ ಜನಗಳು ಕೆಡ್ತಾಗ ಮಾತಾಡ್ತಾರೆ ನೋಡಿ, ನಮ್ಮ ಏರಿಯಾ MLA ಆಗಿ ಇವನೇನು ಪ್ರಯೋಜನ ಇಲ್ಲ ಅಂತೆಲ್ಲ ಮಾತಾಡ್ತಾರೆ. ಇಲ್ಲ ಸರ್, ಆ ಥರ ಮಾತಾಡೋಕೆ ನಾವು ಕಾರ್ಯಕರ್ತರು ನಾವು ಬಿಡಲ್ಲ ಸರ್. ಯಾಕಂದರೆ ನಾವಿದ್ದಾಗ ಮೇಲೆ ನಾವು ಕಾರ್ಯಕರ್ತರು ನಾವು ಒಳ್ಳೆ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೇ ಜನಗಳ ಕಷ್ಟ ಸುಖ ಕೇಳಿದ್ರೆ ನಮ್ಮ MLA ಅವ್ರನ್ನ ಯಾರು ಬೈಯಲ್ಲ ಸರ್. ಯಾಕಂದ್ರೆ ನಾವು ಇಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಯಾವ ಕಾರ್ಯಕರ್ತನು ಅಷ್ಟೇ, ನಾವು ಇಲ್ಲಿ ಕೆಲಸ ಮಾಡಿದ್ರೆ ನಮ್ಮ MLAಗೆ ಯಾರು ಬೈಯಲ್ಲ ಸರ್. ಅವ್ರು ಮಾಡಿಲ್ಲ ಅಂದ್ರೂ ಅವ್ರು ನಮಗೆ ಮಾಡಿ ಅಂತ ಮಾರ್ಗದರ್ಶನ ಕೊಡ್ತಾರೆ. ಅದನ್ನ ನಾವು ಅವ್ರ ಅಧ್ಯಕ್ಷತೆಯಲ್ಲಿ ನಾವು ಮಾಡ್ತೀವಿ ಸರ್. ಓಕೆ. ಪರವಾಗಿಲ್ಲ ಸರ್, ತುಂಬ ಒಳ್ಳೆ ಕೆಲಸ ಮಾಡ್ತೀರಾ ಸರ್. ಈ ಏರಿಯಾಗೆಲ್ಲ ವಾಟರ್ ಸಪ್ಲೈ ಮಾಡಿ ನಿಜವಾಗ್ಲು. KP ಅಗ್ರಹಾರ ಶಾಬಾಸ್ ಪಾಷಾ ಅಂತ ಸರ್. ತುಂಬ ವಂದನೆಗಳು ಸರ್, ನಮಸ್ಕಾರ. ಅಲ್ಲ ಸರ್, ನಾನು ಇದು ನೋಡ್ತಾ ಇರೋದು 3ನೇ ಸತಿ. ಹೆಂಗೆ ಸರ್ 3 ಕಡೆ 4 ಸಲ ಕಡೆ ಎಲ್ಲ ಎಷ್ಟು ಕಡೆ ಇದೆಯಾ ಆಗದ ಇನ್ನು? ಸರ್ ಇದು ಲಾಸ್ಟ್, ಇದು 3 ಕಡೆ ಇದೆ. 3 ಕಡೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅದರಿಂದ ನಾವು ಎಲ್ಲ ಕಡೆನೂ ನೋಡಬೇಕು, 3 ಕಡೆನೂ ನೋಡಬೇಕು. ಸೇಮ್ ಎಲ್ಲ ಅದೇನೆ. ಏನಿದೆ ರೀತಿ ಆನ್ ಮಾಡಿ ಆಫ್ ಮಾಡೋದು. ಬೆಳಿಗ್ಗೆ 7 ಗಂಟೆ ಇಲ್ಲೂ ಅಷ್ಟೇ ಅದೇ ಟೈಮಿಂಗ್ಸು. ಎಲ್ಲೂ ಟೈಮಿಂಗ್ಸು ಬದಲು ಆಗಲ್ಲ. ಸೇಮ್ ಅದೇ. 5 ನಿಮಿಷ 10 ನಿಮಿಷ ಬದಲು ಆಗ್ಬೋದು ಅಷ್ಟೇ ಸರ್. ಅಲ್ಲಿ ಆ 3 ಕಡೆ ನೀವೇ ಎಲ್ಲ ವಾಟರ್ ಸಪ್ಲೈ ಮಾಡಿ, ಬಟನ್ ಎಲ್ಲ ಆನ್ ಮಾಡಿ ಎಲ್ಲ ಕಡೆ ವಾಟರ್ ಸಪ್ಲೈ ಮಾಡೋದೆಲ್ಲ ನೀವೇ? ಹೌದು ಸರ್.
ಮೂರು ಕಡೆ ಬೆಳಿಗ್ಗೆ ಎದ್ದು ಬಂದು ಹಾಕ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಸರ್. ಹಾಂ ಒಬ್ಬೊಬ್ರು ಲೇಡೀಸ್ಗಳು ಇಲ್ಲ ಬೆಳಿಗ್ಗೆ ಎದ್ದು ಒಂದಿನ ನೀವು ರಜಾ ಹಾಕಿದ್ರು ಕೂಡ ಹಂಗಾರೆ ಎಲ್ಲ ಮಕ್ಕಳಿಗೆ ಒಂದು ಸ್ನಾನ ಮಾಡಿಸೋದೇ ಆಗಲಿ, ನಮ್ಗೆ ಏನೇ ಒಂದು ಜ್ವರ ಬರ್ಲಿ ಇಲ್ಲ ಏನೇ ಬರ್ಲಿ ಇಲ್ಲ ಎಲ್ಲ ನಾವು ಊರಿಗೆ ಹೋಗ್ಬೇಕು, ಯಾರಿಗಾನ ಅಕ್ಕಪಕ್ಕ ಕೊಟ್ಬಿಟ್ಟು ಹೋಯ್ತೀನಿ ಸರ್. ಯಾರಿಗೂ ನೀರಿನ ತೊಂದರೆ ಆಗ್ಬಾರ್ದು, ನಮ್ಮನ್ನ ಬೈಕೊಂಬಾರ್ದು ಸರ್. ನಾವೆಲ್ಲ ಹೋಗ್ಬಿಟ್ಟಿರ್ತೀವಿ, ನೀರು ಹಾಕಿರಲ್ಲ, ಸರಿಯಾದ ಟೈಮಿಗೆ ಹಾಕಿರಲ್ಲ, ನಮ್ಮಿಂದ ನಮ್ಮ ಮನೆಯವ್ರಿಗೆಲ್ಲ ಬೈತಾರೆ. ಇದೆಲ್ಲ ತುಂಬಾ ಇನ್ಸಿಡೆಂಟ್ ಆಗಿದೆ. ಯಾಕಂದ್ರೆ 7 ವರ್ಷದಿಂದ ಹಾಕ್ಕೊಂಡು ಬಂದಿರೋದು ಮೋಟ್ರು, ಅದರಿಂದ ತುಂಬಾ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಸರ್. ಜನಗಳಿಗೆ ನಮ್ಗೆ ಏನೇ ತೊಂದರೆ ಇರಲಿ ಅದನ್ನ ನೆಕ್ಸ್ಟ್ ಬಿಟ್ಟು ನೀರ್ ಹಾಕ್ಬೇಕು ಸರ್. ಟೈಮ್ ಕರೆಕ್ಟಾಗಿ ನೀರು ತಗೊಂಬಂದು ಹಾಕ್ಬೇಕು, ಮೋಟ್ರ್ ಹಾಕ್ಬೇಕು, 1 ಅವರ್ ಇಲ್ಲೇ ಇದ್ದು ಆಫ್ ಮಾಡ್ಬಿಟ್ಟು ಹೋಗ್ಬೇಕು ಸರ್. ಯಾಕಂದ್ರೆ ಸೆಂಟ್ರಲ್ ಸಣ್ಣ ಪುಟ್ಟ ಯಾರನ್ನ ಕೈಗೆ ಬಿಟ್ಟು ಏನಾದ್ರು ಆದ್ರೆ ಅನಾಹುತ ಆದ್ರೆ ನಮಗ್ ಕೆಟ್ಟ ಹೆಸರು, ಕೆಟ್ಟ ಹೆಸರು. ಅದರಿಂದ ನಾವು ಈ ಸರೌಂಡಿಂಗ್ ಅಲ್ಲಿ ನೀರಿಂದು ಇದು ಮಾಡ್ಕೊಂಡಿದ್ದೀವಿ ಸರ್. ನಿಮ್ಮನ್ನೇ ಕೇಳ್ತಾರಾಗ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅಂದರೆ ನಾವು ಇಲ್ಲಿ ನಮ್ಮ MLA ಅವ್ರು ನಮಗೆ ಸೇವೆ ಮಾಡಿ ಅಂತ ಕಳಿಸಿದ್ದಾರೆ, ಅದನ್ನ ಮಾಡಿಕೊಂಡು ನಾವು ಬಂದಿದ್ದೀವಿ ಸರ್. ಇಲ್ಲ ವಾಟರ್ ಇದೆಲ್ಲ ವಹಿಸ್ಕೊಂಡು ಮಾಡ್ತೀರಾ ಅಂತಂದರೆ ನಿಜವಾಗ್ಲೂ ಒಳ್ಳೆ ಒಂದು ಚಿಕ್ಕ ಸಾಧನೆ ಅಂತಲೇ ಹೇಳ್ಬೋದು, ಪರವಾಗಿಲ್ಲ. ಬಟ್ ಏನು ಅಂತಂದರೆ ನೋಡಿ ಏನು ಮಾಡೋದು ಸರ್, ಈ ಥರ ಸಾಧನೆ ಮಾಡೋರು ಯಾರಿಗೂ ಗುರುತಿಸಲ್ಲ. ಗೊತ್ತಾಯ್ತು. ಆದರೂ 3-4 ಕಡೆ ಎಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡ್ತೀರಲ್ಲ, ತುಂಬ ಗ್ರೇಟ್ ಸರ್. ನಿಜ ಎಲ್ಲ ಮಾಡ್ತಾ ಇರ್ತೀವಿ, ಆದರೂ ನಮಗೆ ತೊಂದರೆ ಕೊಡೋರು ತುಂಬಾ ಜನ ಇರ್ತಾರೆ, ತೊಂದರೆ ಕೊಡ್ತಾರೆ. ಅಯ್ಯೋ ಅವಕ್ಕೆಲ್ಲ ತಲೆ ಕೊಡಬಾರ್ದು ಸರ್, ಕಿವಿ ಕೊಡಬಾರ್ದು ನೀವು ಅದಕ್ಕೆ. ಏನ್ ಮಾಡೋದು, ನಮ್ಗೆ ಹ್ಯಾಂಡ್ ಓವರ್ ಕೊಟ್ಟಿದ್ದಾರೆ ನೋಡಿ, ನೀವು ಅವ್ರಿಗೆ ಒಳ್ಳೆ ಹೆಸರು ಬರ್ಲಿ ಅಂತ ನಾವು ಮಾಡ್ತಾ ಇದೀವಿ. ಒಂದೇ ಕ್ಷೇತ್ರದಲ್ಲಿ ಒಳ್ಳೇದು ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವರು ಸಹಿಸೋಕ್ಕಾಗಲ್ಲ. ಯಾರು ಏನೇ ತೊಂದರೆ ಕೊಟ್ರು ಸರ್ ದೇವ್ರೊಬ್ರು ಇದ್ದಾರೆ ಸರ್. ಆಮೇಲೆ ಇಲ್ಲೆಲ್ಲ ಪೈಪ್ಗಳು ಹಾಕೊಂಡಿರ್ತಾರೆ, ಆಮೇಲೆ ಅಲ್ಲಿ ಪೈಪ್ ಹಾಕೊಂಡಿರ್ತಾರೆ ನೋಡಿ. ಹಿಂಗೆಲ್ಲ ಒಳಗಡೆ ಹೇಳ್ಕೊಂಡ್ಬಿಟ್ಟಿರ್ತಾರೆ. ಈ ಥರ ಹೇಳ್ಕೊಂಡಾಗ ಬೇರೆಯವ್ರ ಮನೆ ಪ್ರಾಬ್ಲಮ್ ಆಗುತ್ತೆ. ಈ ಥರ ಡೈರೆಕ್ಟ್ ಟ್ಯಾಂಕ್ಗಳಿಗೆಲ್ಲ ಹೇಳ್ಕೊಂಡ್ಬಿಡ್ತಾರೆ. ಇದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ, ಬೇರೆಯವ್ರ ಮನೆಗೆ ನೀರು ಹೋಗಲ್ಲ. ಅರ್ಥ ಮಾಡ್ಕೊಬೇಕು. ನಾವು ಬಂದು ಇಲ್ಲಿ ಬಿಂಗೆಯಲ್ಲಿ ನೀರು ಇಟ್ಕೊಂಡು ಹೋದ್ರೆ ಇನ್ನೊಬ್ರಿಗೂ ಸಿಗುತ್ತೆ. ನಾವು ಈ ಥರ ಹಿಂಗೆ ಇಟ್ಕೊಂಡು ಹೋದ್ರೆ ಯಾರಿಗೆ ಸಿಗುತ್ತೆ ಹೇಳಿ ಸರ್. ಈ ಥರ ಎಲ್ಲ ಟ್ಯಾಂಕ್ಗಳಿಗೆಲ್ಲ ಡೈರೆಕ್ಟ್ ಹೇಳ್ಕೊಂಡ್ಬಿಟ್ಟಿರ್ತಾರೆ. ಈ ಥರ ಮಾಡಿದಾಗ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಎಲ್ಲರ ಮನೆ ಮುಂದೆನೂ ಒಂದೊಂದು ಕೊಳ ಇದ್ರೆ ಅವ್ರವ್ರ ಮನೆ ಹತ್ರ ಅವ್ರವ್ರು ಇಟ್ಕೊತಾರೆ ಸರ್. ಅವ್ರವ್ರು ಇಟ್ಕೊತಾರೆ, ಅದರಿಂದ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಸರ್. ನೋಡಿ ಬೇಡ ಅನ್ನೋರು ಈ ಥರ ನೆಟ್ ಹಾಕ್ಬಿಟ್ಟಿರ್ತಾರೆ, ನೀರು ಬೇಡ ಅಂದರೆ. ಹೌದು, ಯಾಕಂದರೆ ಇಲ್ಲಿ ನೀರು ಜಾಸ್ತಿ ಯೂಸ್ ಆಗಲ್ಲ, ಅದರಿಂದ ನೆಟ್ ಹಾಕ್ತಾರೆ. ಈ ನೆಟ್ ಹಾಕಿದ್ರೆ ಇನ್ನೊಬ್ರು ಮನೆಗೂ ನೀರು ಹೋಗುತ್ತೆ. ಇದು ಇವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಪರವಾಗಿಲ್ಲ. ಕೆಲವರೆಲ್ಲ ನೀರೆಲ್ಲ ವೇಸ್ಟ್ ಮಾಡ್ತಿರ್ತಾರೆ ಸರ್, ಅದೇ ಬೇಜಾರು. ಈಗ ನೋಡಿ ಈ ಥರ ನೆಟ್ಟರ್ ಹಾಕಿದ್ರೆ ನೆಟ್ಟು ಹಾಕಲ್ಲ, ಬಂದರೆ ಅದು ಹೋಗ್ತಾ ಇರುತ್ತೆ. ಮಾಡ್ತಾರೆ ಸರ್. ನೋಡಿ ಮನೆಗೆಲ್ಲ ಪೈಪ್ ಹಾಕೊಬಿಟ್ಟಿದ್ದಾರೆ. ಮನೆಗೆ ಶಾಪ್ಗೆ ಅಲ್ಲಿ, ಯಾಕಂದ್ರೆ ಇದು ಪೈಪ್ ಹಾಕೊಂಡಿರ್ತಾರೆ. ಓಕೆ ಸರ್. MLA ಕೃಷ್ಣಪ್ಪ ಸರ್ ಸಾಧನೆ ಇನ್ನೇನಾದ್ರು ಸರ್ ಬೇರೆ? ಸುಮಾರು ಕೆಲಸ ಮಾಡಿದ್ದೀವಿ ಸರ್. ಅದೆಲ್ಲ ಇವಾಗ ಇದನ್ನ ನೀವು ನೋಡಿದ್ದೀರಾ ಕಣ್ಣಾರೆ. ಇನ್ನೂ ಸುಮಾರು ಕೆಲಸಗಳು, ಆಮೇಲೆ ಲೈಟ್ಗಳು ರೆಡಿ ಮಾಡಿಸೋದಾಗಿರ್ಬೋದು, ಆಮೇಲೆ ಚೇಂಬರ್ಗಳು ರೆಡಿ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದು ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಕಸಗಳು ಎತ್ಸೋದಿರ್ಬೋದು. ಆದರೆ ನಾವು ಮಾಡೋ ಕೆಲಸಕ್ಕೆ ನಮಗೂ ಅಷ್ಟೇ, ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಶಾಸಕರಾಗಲಿ ನಮಗೂ ಗುರುತಿಸ್ಬೇಕು, ನಮಗೂ ಒಂದು ಸಹಕಾರ ಕೊಡಬೇಕು. ಸಹಕಾರ ಕೊಟ್ಟರೆ ನಾವು ಮುಂದಕ್ಕೆ ಹೆಲ್ಪ್ ಮಾಡೋಕ್ಕಾಗುತ್ತೆ. ಯಾಕಂದರೆ ನಾವು ಇಷ್ಟೆಲ್ಲ ಮಾಡಿ ನಮಗೆ ಸಹಕಾರ ಕೊಟ್ಟಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತೆ. ಅದರಿಂದ ನಮ್ಮ ಶಾಸಕರು ನಮಗೂ ಸಹಕಾರ ಕೊಡಬೇಕು, ನಮಗೂ ಬೆಂಬಲ ಕೊಡಬೇಕು. ಅವ್ರಿಗೋಸ್ಕರನೇ ಮಾಡ್ತಾ ಇರೋದು. ಆಮೇಲೆ ಜನಗಳಿಗೋಸ್ಕರನೂ ಮಾಡ್ತಾ ಇದ್ದೀವಿ. ಅದರಿಂದ ನಮಗೆ ಜನಗಳು ಇಲ್ಲಿ ಸಹಕಾರ ಕೊಡ್ತಾರೆ. ಜನಗಳು ಸಹಕಾರ ಕೊಟ್ಟರೆ ಸಾಕು ಸರ್. ಹೌದು, ಜನಗಳು ಒಳ್ಳೆ ಸಪೋರ್ಟ್ ಮಾಡಿದರೆ ಹೌದು, ಅವರು MLA ಆಗಲಿ ನೀವೇ ಆಗಲಿ ತುಂಬ ಬೆಳೆಯೋಂಥವ್ರು ಚೆನ್ನಾಗಿರುತ್ತಾಗ. ಜನಗಳೇ ಮೇನ್ ಅವರೇ. ಜನಗಳು ಒಳ್ಳೆ ಸಹಕಾರ ಕೊಟ್ಟರೆ ಜನಗಳ ಮನ್ಸು ಗೆದ್ರೆ ಸಾಕು ಸರ್. ಜನಗಳ ಮನ್ಸು ಗೆದ್ರೆ ಸಾಕು. ನಮ್ಮ MLA ಅವ್ರ ಮನ್ಸು ಗೆದ್ದಂಗೆ. ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ಆಯಿತು. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್.